12ನೇ ಮಂತ್ರ. ಶನಿ ಶನಿ ಸ್ವಾಹ. ಅತ್ತಿ ಮರದ 4 ಅಂಗುಲ ಉದ್ದದ ಕಟ್ಟಿಗೆಯನ್ನು ಈ ಮಂತ್ರದಿಂದ 21 ಬಾರಿ ಅಭಿಮಂತ್ರಿಸಿ ಯಾರದೇ ಮನೆಯಲ್ಲಿ ಹೂಳಿಟ್ಟರೂ ಅವರ ಉಚ್ಚಾಟನೆಯಾಗುತ್ತದೆ. 13ನೇ ಮಂತ್ರ. ಓಂ ವೀರ ವೀರ ಮಹಾವೀರನಾಥ ಸಮುದ್ರ ಕಾ ಶೋಕ ನೀರ್ ದೇವದತ್ತಾ ಕೆ ऊपर चौकी चढ़े हियो पड़ो चोटी चढ़े सांसन अवे पड़ेयो रहे काया माही जीव रहे लाल लंगोट तेल सिंदूर पूजा मांगे महावीर अंत कपटा पर तेल सिंदूर हजरत वीर की चौकी रहे ಓಂ ನಮೋ ಆದೇಶ ಆದೇಶ. ಈ ಪ್ರಯೋಗ ಮಾರಣ ಸಮಾನವೇ ಘಾತಕವಾಗಿದೆ. ಆದ್ದರಿಂದ ಇದನ್ನು ಅಹಿತಕ್ಕಾಗಿ ಪ್ರಯುಕ್ತಗೊಳಿಸಬಾರದು. ಇಲ್ಲಿ ದೇವದತ್ತ ಎಂದಿದೆಯೋ ಅಲ್ಲಿ ಸಾಧ್ಯ ವ್ಯಕ್ತಿ ಹೆಸರು ಸೇರಿಸಿ ಮಂತ್ರ ಪಠಿಸಬೇಕು. ಈ ಪ್ರಯೋಗದ ನಿಮಿತ್ತ ಸಾಧಕನು ಮಂಗಳವಾರದ ರಾತ್ರಿಯಲ್ಲಿ ಚೌರಸ್ತಾ 4 ಕೂಡು ರಸ್ತೆಗಳ ವೃತ್ತದಲ್ಲಿರುವ ಹನುಮಂತ ಮಂದಿರಕ್ಕೆ ಹೋಗಿ ಸಿದ್ಧಿ ಹೊಂದಬೇಕು. ಸಿದ್ಧಿಯ ನಿಮಿತ್ತ ಶತ್ರುವಿನ ಯಾವುದೇ ವಸ್ತ್ರಕ್ಕೆ ಎಣ್ಣೆ ಸಿಂಧೂರ ಲೇಪಿಸಿ ಶತ್ರುವಿನ ಚಿತ್ರ ಬರೆಯಬೇಕು. ನಂತರ ಅದನ್ನು ಪ್ರಾಣಪ್ರತಿಷ್ಠೆಗೊಳಿಸಿ ಚಿಕ್ಕ ಮಡಿಕೆಯೊಂದರಲ್ಲಿರಿಸಿ ಅದರ ಬಾಯಿ ಮುಚ್ಚಿ ಭೂಮಿಯೊಳಗೆ ಹುದುಗಿಸಿಡಬೇಕು. ಇದರಿಂದ ಅವನ ಶ್ವಾಸಗಳು ಉಚ್ಚಾಟನೆಯಾಗುತ್ತವೆ. ಯಾವಾಗ ಶತ್ರುವನ್ನು ಸ್ವಸ್ಥಗೊಳಿಸುವುದಿದೆಯೋ ಆಗ ಆ ಮಡಿಕೆಯನ್ನು ಭೂಮಿಯಿಂದ ಹೊರಗೆ ತೆಗೆಯಬೇಕು. ಆದರೆ ಚೂಪಾದ ಹರಿತವಾದ ಯಾವುದೇ ವಸ್ತುವನ್ನು ಪ್ರಯೋಗಿಸಬಾರದು, ಅನ್ಯಥಾ ಶತ್ರುವಿನ ಜೀವದ ಹಾನಿಯಾಗಬಹುದು. 14ನೇ ಮಂತ್ರ. ಸಫೇದ್ ಕಬೂತರ್ ಕಾಲೆ ಕಬೂತರ್ ಕಾಟ್ ಕಾಟ್ ಕರ್ ಮೈ तुझे चढ़ता काली के बेटे तुझे बुलात लौंग सुपारी ध्वजा नारियल मदिरा की मई बेंटा चढ़ाया काली विद्यामयी चलाता बावना बैरुम 64 योगिनी इसा काज सयोगिनी ಈಂ ನಮೋ ಆದೇಶ ಆದೇಶ. ಈ ಉಚ್ಚಾಟನ ಮಂತ್ರ ಅತ್ಯಂತ ವಿಲಕ್ಷಣವಾದುದು. ಆದ್ದರಿಂದ ಸಾಧಕನು ಇದರ ಸಿದ್ಧಿಯನ್ನು ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಸಂಭವವಿದ್ದರೆ ಯೋಗ ಗುರುವಿನ ಸಲಹೆ ಮಾರ್ಗದರ್ಶನ ಅವಶ್ಯ ಪಡೆಯಬೇಕು. ಈ ಮಂತ್ರವನ್ನು ಕಾಲರಾತ್ರಿಯಿಂದ ಸೂರ್ಯೋದಯವರೆಗೆ ಜಪ ಮಾಡಿ ಹೋಳಿಯ ದಿನದಂದು ಸ್ಮಶಾನದಲ್ಲಿ ಹೋಗಿ ಕಪ್ಪು ವರ್ಣದ ಪಾರಿವಾಳವನ್ನು ಕತ್ತರಿಸಬೇಕು. ಇದೇ ಪ್ರಕಾರ ದೀಪಾವಳಿಯ ರಾತ್ರಿಯಲ್ಲಿ ಪುನಃ ಮಂತ್ರ ಜಪ ಮಾಡಿ ಶ್ವೇತವರ್ಣದ ಪಾರಿವಾಳ ಕತ್ತರಿಸಿ ಅದರ ಕಾಲು ಪಂಜಗಳನ್ನು ಬಳಿಯಲ್ಲಿ ಇರಿಸಿಕೊಂಡು ಉಳಿದ ಭಾಗವನ್ನು ಸ್ಮಶಾನದಲ್ಲೇ ಬಿಡಬೇಕು. ನಂತರ ಪ್ರಯೋಗದ ನಿಮಿತ್ತ ಯಾವುದೇ ಶನಿವಾರದ ಕೃಷ್ಣ ಪಕ್ಷಿಯ ಚತುರ್ದಶಿಯಂದು ಸ್ಮಶಾನದಲ್ಲಿ ಹೋಗಿ ಉರಿಯುತ್ತಿರುವ ಚಿತೆಯ ಸಮ್ಮುಖ ಕುಳಿತು ನಿರಂತರವಾಗಿ ಮಂತ್ರ ಜಪಿಸಿ ಪ್ರಾತಃ ಕಾಲದಲ್ಲಿ ಶೀಘ್ರವೇ ಅಲ್ಲಿಯ ಭಸ್ಮವನ್ನು ತೆಗೆದುಕೊಂಡು ಹಿಂತಿರುಗಿ ಬರಬೇಕು. ಆ ಭಸ್ಮವನ್ನು ಈ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಯಾರಿಗೆ ಸ್ಪರ್ಶಿಸಿದರೂ ಅವರು ಉಚ್ಚಾಟನೆ ಆಗುತ್ತದೆ. 15ನೇ ಮಂತ್ರ. ಓಂ ನಮೋ ಆದೇಶ ಗುರು ಕೋ ಸಿದ್ಧ ಸಿದ್ಧ ಕರೆ ಸಿದ್ಧಯಿ ಕಭಿ ನ ಹೋಯೆ ಜಗ್ ಹಂಸಾಯಿ ಸಿದ್ಧಿ ಮೇರಿ ಹೈ रखवाली सिद्धि है आसन सिद्धि है बासन सिद्धि है ताला सिद्धि है चाबी सिद्धि से मैं काम चलाऊं बरकर प्याला कोना पिलाऊं रक्त का टीका सिद्धि का वासी मुझे से भागे सारे पुरवासी जो मैं चाहूं बाण चलाऊं बिन तीर कमान के मैं काम चलाऊं मेरा मार ऐस बागे बिन कोप मेरी वह कभी न छोटे सिद्धि का चक्र मैंने चलाया जिसको चाहा उसे मरवाया मेरा चक्रन चले तो नननाथ सिद्धों की दुहाई माता वैष्णवी की दुहाई काशी कोतवाल भैरव की दुहाई शब्द सांचा पिंड काचा ಪೂರ್ವ ಮಂತ್ರ ಈಶ್ವರ ವಾಚ. ನವರಾತ್ರಿಯ ಕಾಲದಲ್ಲಿ ಸಾಧಕನು ನಿರ್ವಸ್ತ್ರನಾಗಿ ಈ ಮಂತ್ರವನ್ನು ನಿರಂತರವಾಗಿ ಜಪಿಸಿಕೊಳ್ಳಬೇಕು. ನಂತರ ಪ್ರಯೋಗದ ಸಮಯ ಯಾವ ಕಾರ್ಯದ ಚಿಂತನೆ ಮಾಡುತ್ತಾ ಮಂತ್ರ ಜಪಿಸಲಾಗುತ್ತದೋ ಅದು ಅವಶ್ಯ ಪೂರ್ಣವಾಗುತ್ತದೆ. ಉಚ್ಚಾಟನೆ ನಿಮಿತ್ತ 21 ಉದ್ದಿನ ಕಾಳುಗಳನ್ನು ಅಭಿಮಂತ್ರಿಸಿ ವಾಂಛಿತ ಸಾಧ್ಯ ವ್ಯಕ್ತಿಯ ಮೇಲೆ ಎಸೆದರೆ ಅವಶ್ಯ ಉಚ್ಚಾಟನೆ ಆಗುತ್ತದೆ.